ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಆದಂಥ ಒಂದು ಮಹತ್ವವಾದ ಸ್ಥಾನ ಇದೆ. ಅದನ್ನು ನಾವು ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ಅದನ್ನು ಯಾವ ರೀತಿ ನೋಡ್ಕೋಬೇಕು, ಆ, ಅದು ಚೆನ್ನಾಗಿ ಬೆಳೆದ್ರೆ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತಾ, ಹಾಗೆ ಅದು ಒಣಗೋದ್ರೆ ನಮಗೆ ಮಾಟ ಮಂತ್ರ ಇದೆಲ್ಲ ಯಾರಾದ್ರು ನಂಬೋರಿದ್ರೆ ಅದು ಅವರವರ ಇದ್ರ ಮೇಲೆ ಡಿಪೆಂಡ್. ಅದು ಮಾಟ ಮಂತ್ರ ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಮಾಟ ಮಂತ್ರ ಮಾಡಿಸಿದ್ರೆ ಅದು ಗಿಡ ಎಲ್ಲ ಒಣಗೋಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಒಂದು ರೀಸನ್ ಕೂಡ ಲಾಸ್ಟಲ್ಲಿ ಹೇಳ್ತೀನಿ, ಯಾವ ರೀತಿ ನಮ್ಮ ಮನೆಯಲ್ಲಿ ಏನಾಗುತ್ತೆ ಅಂತ ಕೂಡ ಹೇಳ್ತೀನಿ ನಾನು. ಅದನ್ನು ನೀವು ಯಾವ ರೀತಿ ಕಾಪಾಡ್ಕೋಬೋದು. ಎಷ್ಟೇ ಕಾಪಾಡಿಕೊಂಡ್ರೂ ಅದು ನೆಗೆಟಿವ್ ಎನರ್ಜಿ ಅನ್ನೋದು ಅದಕ್ಕೆ ಬಿದ್ದಾಗ ಅದು ಒಣಗೋಗುತ್ತೆ, ಖಂಡಿತವಾಗ್ಲೂ ಅದು ಒಣಗೋಗುತ್ತೆ. ಅದನ್ನು ನಾನು ಹೇಳ್ತೀನಿ ಯಾವ ರೀತಿ ಅಂತ. ಫಸ್ಟು ತುಳಸಿ ಗಿಡ ನಮ್ಮ ಸಂಪ್ರದಾಯದಲ್ಲಿ ಅದಕ್ಕೆ ಒಂದು ಮಹತ್ವವಾಗಿರುವಂಥದ್ದು. ಅದು ನಾವು ಅದನ್ನು ದೇವರು, ನಾವು ಅದನ್ನು ಆರೋಗ್ಯಕ್ಕೂ ಕೂಡ ಸೇವನೆ ಮಾಡ್ತೀವಿ, ಹಾಗೆ ನಾವು ಪೂಜೆ ಕೂಡ ಮಾಡ್ತೀವಿ. ಮನೆ ಹೊರಗಡೆ ಯಾಕೆ ಇಡ್ತೀವಿ ಅಂತ ಅಂದರೆ ತುಳಸಿ ಗಿಡನ ಮನೆ ಒಳಗಡೆ ಅದನ್ನು ಇಡೋದಕ್ಕೆ ಸೂರ್ಯಂದು ಮತ್ತು ಗಾಳಿದು ಎಲ್ಲ ನಮಗೆ ವಾತಾವರಣ ಚೆನ್ನಾಗಿರಬೇಕು. ಹಾಗಾಗಿ ಮನೆ ಹೊರಗಡೆ ಇಡ್ತೀವಿ. ಹಾಗೆ ಹೊರಗಡೆಯಿಂದ ನಾವು ಒಳಗಡೆಯಿಂದ ಆಚೆ ಹೋಗೋವಾಗ ನಮ್ಮ ಎಡಗಡೆ ಬದಿನಲ್ಲಿಡಬೇಕು. ಹಾಗೆ ಮನೆಯಿಂದ ಆಚೆಯಿಂದ ಒಳಗಡೆ ಬರುವಾಗ ನಮಗೆ ಬಲಗಡೆ ಸೈಡು ಇರಬೇಕು. ಈ ಥರ ಒಂದು ಸಂಪ್ರದಾಯಬದ್ಧವಾಗಿ ತುಳಸಿ ಗಿಡನ ಇಡಬೇಕಾಗತ್ತೆ. ತುಳಸಿ ಗಿಡ ಒಣಗೋದ್ರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೇಳೋ ಅಂಥದ್ದು, ನಿಮ್ಮ ಮನೆಗೆ ದೃಷ್ಟಿಯಾಗಿದೆ, ಇಲ್ಲ ಅಂತ ಅಂದರೆ ಯಾರೋ ಕೆಟ್ಟದನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ನಿಮಗೆ ಫಸ್ಟಲ್ಲಿ ಹೇಳ್ದಂಗೆ ನಾನು ಸುಮಾರಷ್ಟು ತುಳಸಿ ಗಿಡನ ಹಾಕಿದೆ, ಕಾಸು ಕೊಟ್ಟು ತಂದಾಕ್ದೆ, ಇಲ್ಲೆಲ್ಲ ಹುಡುಕಿ ಸುತ್ತಮುತ್ತ ಎಲ್ಲ ಹುಡುಕಿ ಹಾಕಿರೋ ಅಂಥದ್ದು ತುಳಸಿ ಗಿಡನ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ತುಳಸಿ ಗಿಡ ಅನ್ನೋದೇ ಬರ್ತಾ ಇಲ್ಲ. ಚೆನ್ನಾಗಿ ಬರುತ್ತೆ, ಬಟ್ ಏನು ಮಾಡಿದ್ರೂ ಆ ತುಳಸಿ ಗಿಡ ಅನ್ನೋದು ಚೆನ್ನಾಗಿ ಬಂದಾಗ 1 ತಿಂಗಳು 2 ತಿಂಗಳಲ್ಲೇನೆ ಮತ್ತೆ ಬಾಡೋಗುತ್ತೆ. ರೀಸನ್ನೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಕೆಲವರೆಲ್ಲ ಹೇಳ್ತಾಯಿದ್ರು ನಿಮಗೆ ಮಾಟ ಮಂತ್ರ. ಆಲ್ಮೋಸ್ಟು ನಾನು ಮಾಟ ಮಂತ್ರ ಇದನ್ನೆಲ್ಲ ನಂಬೋದಕ್ಕೆ ಹೋಗಲ್ಲ. ಕೆಲವರೆಲ್ಲ ಹೇಳೋವಾಗ ಅದು ಸ್ವಲ್ಪ ಇದ್ರೂ ಇರ್ಬೋದೇನೋ ಅಂತ ಅನ್ಕೊತೀನಿ ಹೊರತು, ಬಟ್ ನನಗೆ ಮಾಟ ಮಂತ್ರ ಇದ್ರದ್ದೆಲ್ಲ ನನಗೆ ನಂಬಿಕೆ ಇಲ್ಲ. ನಾವು ಯಾಕಂದರೆ ಮನೆಯಲ್ಲಿ ವಿಶೇಷವಾಗಿ ಪೂಜೆಗಳು ವ್ರತಗಳು ಎಲ್ಲ ಮಾಡೋವಾಗ ಈ ಥರ ಎಲ್ಲ ನೆಗೆಟಿವು ಎನರ್ಜಿ ಒಳಗಡೆ ಬರೋಕ್ಕೆ ಆಗಲ್ಲ. ತುಳಸಿ ಗಿಡ ಏನಿರುತ್ತೆ, ಅವರು ಏನೇ ಮಾಡಿಸಿದ್ರು ತುಳಸಿ ಗಿಡದ ಮೇಲೆ ಹೋಗಿ ಅದು ಒಣಗೋಗುತ್ತೆ. ಮನುಷ್ಯನಿಗೆ ಬೀಳೋ ಅಂಥ ಇದು ಏನಿದೆ, ಪವರ್ ಏನಿದೆ, ಅದು ಹೋಗಿ ತುಳಸಿ ಗಿಡದ ಮೇಲೆ ಬಿದ್ದಾಗ ಅದು ಅವರ ಮನುಷ್ಯನ ಕಣ್ಣಾಗಿರ್ಬೋದು, ಹಾಗೆ ದೃಷ್ಟಿ ಆಗಿರ್ಬೋದು, ಏನೇ ಒಂದಾಗಿರ್ಬೋದು, ಅದು ಹೋಗಿ ಗಿಡದ ಮೇಲೆ ಬೀಳುತ್ತೆ ಅಂತ ನಾನು ಅಂದ್ಕೊಂಡು ಇಷ್ಟನ್ನ ನಂಬಿದ್ದೀನಿ. ಯಾಕೆಂದರೆ ಪೂರ್ತಿಯಾಗಿ ನಾವು ಮಾಟ ಮಂತ್ರ ಅದನ್ನೆಲ್ಲ ನಂಬ್ಕೊಂಡು ಕೂತ್ಕೊಂಡು ಬೇರೆ ಕಡೆ ದುಡ್ಡನ್ನೆಲ್ಲ ಫೋಲ್ ಮಾಡಿಕೊಂಡು ಇದು ಮಾಡೋದಕ್ಕಿಂತ ಇಷ್ಟನ್ನಾದ್ರೂ ನಂಬಬೇಕು ಅಂತ ಇದನ್ನು ನಂಬ್ಕೊಂಡಿದ್ದೀನಿ. ಮಾಟ ಮಂತ್ರ ಮಾಡಿಸೋರು ಮಾಡಿಸ್ಕೊಳ್ಳಿ ಬಿಡಿ, ಇದ್ದವ್ರಿಗೆಲ್ಲ ದುಡ್ಡು ಜಾಸ್ತಿ ಇದ್ದರೆ ಇರ್ಬೋದೇನೋ ಗೊತ್ತಿಲ್ಲ. ಎಷ್ಟೊಂದು ಜನ ಮಾಡಿಸ್ತಾರೆ, ನಾವು ಕೇಳಿದ್ದೀವಿ, ಕಣ್ಣಲ್ಲಿ ಮಾಟ ಮಂತ್ರ ಮಾಡಿಸ್ತಾರೆ, ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಹೋಗ್ತಾರೆ. ಅಣ್ಣ ತಮ್ಮಂಗೆ ಮಾಡಿಸಿರೋದ, ಅಕ್ಕ ತಂಗಿಗೆ ಮಾಡಿಸಿರ್ಬೋದ, ಅಪ್ಪ ಅಮ್ಮಂಗೆ ಮಾಡಿಸೋದ, ಇದಕ್ಕೆ ಸುಮಾರಷ್ಟು ರೀಸನ್ಗಳು ಇದ್ದಾವೆ. ಗಂಡ ಹೆಂಡ್ತಿಗೆ ಮಾಡಿಸೋದು, ಇದನ್ನೆಲ್ಲ ನಾವು ಕೇಳಿರೋ ಅಂಥದ್ದು. ಹೆಂಡ್ತಿ ನಮ್ಮ ಕೈ ಕೆಳಗಡೆ ಇರಬೇಕು, ಇಲ್ಲ ಗಂಡ ನಮ್ಮ ಕೈ ಕೆಳಗಡೆ ಇರಬೇಕು, ಇಲ್ಲ ಮಕ್ಕಳು ನಮ್ಮ ಹೇಳಿದ ಮಾತು ಕೇಳಬೇಕು. ಇದು ನನ್ನ ಸುಮಾರಷ್ಟು ಕೇಳಿರೋವಂಥ ವಿಚಾರಗಳು. ಇವನ್ನೆಲ್ಲ ನಾನು ನೋಡಿದ್ದೀನಿ. ಹಾಗೆ ಅವರು ನನ್ನ ಹತ್ರ ಹೇಳಿರೋದು ಉಂಟು. ಅಮಾವಾಸ್ಯೆ ಪೌರ್ಣಮಿ ದಿವಸ ಹೋಗಿ ಕರಿಕೋಳಿ ಕುಯ್ಯೋದು, ಈ ಥರ ಎಲ್ಲ ಸುಮಾರಷ್ಟು ಜನ ಮಾಡ್ತಾ ಇರ್ತಾರೆ. ಇದಕ್ಕೆಲ್ಲ ಅನ್ನೆಸೆಸರಿ ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ಳೋ ಬದಲು ನಿಮ್ಮ ಫ್ಯೂಚರ್ಗೆ ಏನಾದ್ರು ದುಡ್ಡನ್ನ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊತೀನಿ. ಯಾಕೆಂದರೆ ನಾನು ತುಂಬ ಇದನ್ನೆಲ್ಲ ಗಾಢವಾಗಿ ನಂಬಕ್ಕೆ ಹೋಗಲ್ಲ. ಮಾಡಿಸೋರು ಮಾಡಿಸ್ಕೊಳ್ಳಿ, ತುಂಬ ಖುಷಿಯಾಗುತ್ತೆ, ಮಾಡಿಸಿದ್ರೆ ಸಂತೋಷ. ರಿಲೇಷನಲ್ಲೇ ಆಗಿರ್ಬೋದು, ಹಾಗೆ ಅಕ್ಕಪಕ್ಕದವರೇ ಆಗಿರ್ಬೋದು, ಯಾರು ಕೂಡ ಮಾಡಿಸಿದ್ರು ಯಾರಿಗೇನು ತೊಂದರೆ ಆಗಲ್ಲ. ದೇವರೊಬ್ಬ ಇದ್ದಾನೆ ಅಂತ ಅಂದರೆ
ಅದು ಯಾರನ್ನೂ ಕೂಡ ಹಾಳು ಮಾಡೋದಕ್ಕಾಗಲ್ಲ. ದೇವರು ಹಾಳು ಮಾಡು ಅಂತ ಹೇಳಬೇಕು, ಆವಾಗ ನಾವು ಹಾಳಾಗಬೇಕು ಅಷ್ಟೇ ಅಂತ ಹೇಳ್ತಾ ಈ ವಿಡಿಯೋ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಕೆಲವರೆಲ್ಲ ಮಾಟ ಮಂತ್ರ ಅದಕ್ಕೋಸ್ಕರ ಎಷ್ಟು ಯಥೇಚ್ಛವಾಗಿ ದುಡ್ಡು ಖರ್ಚು ಮಾಡ್ತಾರೆ. ಮಾಡೋದು ಅಲ್ಲದೆ ಅಂತ ಅದನ್ನು ಯಾವ ರೀತಿ ಅದನ್ನು ಬದಲಾವಣೆ ತರೋದು ಅಂತ ಕೂಡ ಅದನ್ನು ನೋಡ್ತಾ ಇರ್ತಾರೆ. ನನಗೆ ಇದೊಂದು ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಹಾಗೆ ಮನೆ ಒಳಗಡೆ ಮನೆ ಹೊರಗಡೆ ಇರೋವಂಥ ತುಳಸಿ ಗಿಡಕ್ಕೆ ನೀವೇನೇ ಎಷ್ಟೇ ಇದಾಗಿದ್ರೂ ಕೂಡ ಅದು ಹೊರಗಡೆನೇ ಇದಾಗುತ್ತೆ. ಮನೆ ಒಳಗಡೆ ಇರೋವಂಥವ್ರಿಗೆ ಅದು ತಗಲಲ್ಲ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ನೀವೊಂದು ತುಳಸಿ ಗಿಡನ ನೆಟ್ಟಾಗ ನೀವು ಪರವಾಗಿಲ್ಲ, ಎಷ್ಟು ಗಿಡ ಹಾಳಾಗಿ ಹೋಗ್ತಾವೋ ಅಷ್ಟು ಗಿಡನೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಅನ್ಕೊತೀನಿ. ಯಾಕೆ ಅಂತ ಅಂದರೆ ಅಷ್ಟು ದೃಷ್ಟಿ ನಿಮ್ಗೆ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿರೋದು. ಯಾಕೆ ಅಂದರೆ ನಾನು ಕೆಲವೊಂದು ವಿಚಾರನ ಅರ್ಥ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಫಿಶ್ನ ಕೂಡ ತೊಗೊಂಬಂದು ಅಕ್ವೇರಿಯಂನಲ್ಲಿ ಹಾಕಿದಾಗ ಅಷ್ಟೇನೆ ಅದು ಕೂಡ ಯಾವಾಗಲೂ ಸಾಯ್ತಾ ಇರ್ತವೆ. ಅವ್ರು ಕೇಳಿದಾಗ ವೆದರ್ ಚೇಂಜ್ ಆಗಿರ್ಬೋದು, ಇಲ್ಲ ನೀರು ಚೇಂಜ್ ಆಗಿರ್ಬೋದು ಅಂತ ಎಲ್ಲ ಹೇಳಿದ್ರು. ಎಲ್ಲ ಥರದ್ದು ಇದನ್ನು ಮಾಡಿ ನೋಡಿದ್ದಾಯಿತು. ಆದ್ರೂ ಆ ಥರ ಆಗ್ತಾ ಇರ್ತವೆ. ಫಿಶ್ಶು ಸಾಯೋದು ಅಂತಂದರೆ ಮನುಷ್ಯನ ವಾಸ್ತು ಇದರಲ್ಲಿ ಮನುಷ್ಯನ ಮೇಲೆ ಬರೋ ಅಂಥದ್ದು ಏನಿದ್ರೂ ಫಿಶ್ ಮೇಲಾಗಲಿ ತುಳಸಿ ಗಿಡದ ಮೇಲಾಗಲಿ ಹೋಗುತ್ತೆ ಅಂತ ಹೇಳ್ತಾರೆ. ಅದೊಂದು ನಾನು ನಂಬಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಬರೋ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.